So good afternoon guys. Next chapter, contract costing. So meaning of contract costing. Contract costing is that form of specific order costing which applies where the work is undertaken to customer's special requirement and each order is of long term duration. Contract costing is also called as terminal costing. There are two parties in contract costing. Number one, contractor. Number two, contractee. So contractor means contractor is the person who undertakes the contract and the contractee is the person who assigned the work to contractor. ಸೊ ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಎರಡು ಥರ ಪರ್ಸನ್ಸ್ ಬರ್ತಾರೆ, ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟಿ. ಸೊ ಯೂಶ್ವಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ವರ್ಡಲ್ಲೇ ಮೀನಿಂಗ್ ಇದೆ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಂತಂದ್ರೇನು, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಆಗಬೇಕು ಅಂತಂತಂದರೆ ಬಿಲ್ಡರ್ಸ್ ಆಗಿರಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಿರಲಿ ಬಿಡ್ಡಿಂಗ್ ಮಾಡಿ ಆ ವರ್ಕ್ನ ತಗೋತಾರೆ. ಸೊ ಅದನ್ನು ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಆ ಕಾಂಟ್ರಾಕ್ಟ್ಗೆ ಬೇಕಾಗಿರ್ತಕ್ಕಂಥ ಅಥವಾ ಆ ಕಾಂಟ್ರಾಕ್ಟೇ ಆಗಬೇಕಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಮತ್ತು ಅಥವಾ ಖರ್ಚು ಏನಿರುತ್ತೆ, ಸೊ ಅದನ್ನು ಕಾಸ್ಟಿಂಗ್ ಅಂತ ಕರೀತಾರೆ. ಸೊ ಸಿಂಪಲ್, ಇನ್ ಕೇಸ್ ಯಾರಾದರೂ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಗವರ್ನಮೆಂಟ್ ಏನಾದರೂ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅಥವಾ ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅಥವಾ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಗವರ್ಮೆಂಟ್ ಏನು ಮಾಡುತ್ತೆ, ಬಿಡ್ಡಿಂಗ್ ಮಾಡುತ್ತೆ. ಸೊ ಬಿಡ್ಡಿಂಗ್ ಅಂತಂದ್ರೆ ಏನು, ಯಾರಿಗಾದರೂ ಕಾಂಟ್ರಾಕ್ಟ್ ಕೊಡುತ್ತೆ ಅದನ್ನು. ಸೊ ಕಾಂಟ್ರಾಕ್ಟ್ ಕೊಡಬೇಕಂತಂದರೆ ಇಲ್ಲಿ ಗವರ್ನಮೆಂಟ್ ಮತ್ತು ಕಾಂಟ್ರಾಕ್ಟರ್ ಆರ್ ಟೂ ಪಾರ್ಟೀಸ್. ಸೊ ನಿಮಗೆ ಗೊತ್ತೇ ಇರುತ್ತೆ, ಗವರ್ನಮೆಂಟೇ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಲ್ಲ, ಅದನ್ನು ಬೇರೆ ಪರ್ಸನ್ಗೆ ಅಸೈನ್ ಮಾಡುತ್ತೆ, ಅಂದರೆ ಬೇರೆ ವ್ಯಕ್ತಿಗೆ ಅದನ್ನು ಅಂದರೆ ಕೆಲಸನ ವಹಿಸುತ್ತೆ. ಸೊ ಇಲ್ಲಿ ಗವರ್ನಮೆಂಟ್ ಆ್ಯಂಡ್ ಅದರ್ ಪರ್ಸನ್ ಇಬ್ಬರು ಇರ್ತಾರೆ. ಸೊ ಇಲ್ಲಿ ಗವರ್ನಮೆಂಟು ಆ ಪರ್ಸನ್ಗೆ ಯಾವುದೇ ಒಂದು ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕು ಆ ಪರ್ಸನ್ಗೆ ಅಸೈನ್ ಮಾಡಿದರೆ ಗವರ್ನಮೆಂಟ್ ಏನಂತ ಕರೀತಾರೆ, ಕಾಂಟ್ರಾಕ್ಟಿ ಅಂತ ಕರೀತಾರೆ ಗವರ್ನಮೆಂಟ್ನ. ಯಾರು ಆ ಕಾಂಟ್ರಾಕ್ಟ್ನ ತೊಗೊತಾರೋ ಅಥವಾ ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್ನ ಮಾಡಿಕೊಡ್ತೀನಿ ಅಂತ ಒಪ್ಕೋತಾರೋ ಅವ್ರನ್ನ ಕಾಂಟ್ರಾಕ್ಟರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನೀವು ನೋಡಿರ್ತೀರ ಫಿಲ್ಮಲ್ಲೆಲ್ಲ ಅಥವಾ ಕೇಳಿರ್ತೀರ. ಕಾಂಟ್ರಾಕ್ಟರ್ ಅಂತಂತಂದರೆ ವರ್ಕ್ನ ವರ್ಕ್ನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತೇಳಿ ಅಗ್ರಿಮೆಂಟ್ ಬರ್ಕೊಂಡಿರ್ತಾನೆ ಅಥವಾ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ. ಸೊ ಅವನ್ನ ಕಾಂಟ್ರಾಕ್ಟರ್ ಅಂತ ಕರೀತಾರೆ. ಯಾರಿಂದ ಆ ವರ್ಕ್ನ ತೊಗೊಂಡಿರ್ತಾರೋ ಅವ್ರನ್ನ ಕಾಂಟ್ರಾಕ್ಟಿ ಅಂತ ಕರೀತಾರೆ. ಸೊ ಅದು ಗವರ್ನಮೆಂಟ್ ಆಗಿರ್ಬೋದು, ಪ್ರೈವೇಟ್ ಅಫಿಷಿಯಲ್ಸ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು. ಸೊ ವರ್ಕ್ ಕೊಡೋರ್ನ ಅಥವಾ ದ ಪರ್ಸನ್ ಹೂ ಅಸೈನ್ ವರ್ಕ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟಿ and the person who agrees to complete the work is called as contractor. And you all know that the meaning of contract ಅಂದರೆ ನಿಮಗೆ ಬಿಸ್ನೆಸ್ ಅಲ್ಲಿ ಬಂದಿದೆ ಆಲ್ರೆಡಿ. ಕಾಂಟ್ರಾಕ್ಟ್ ಈಸ್ ನಥಿಂಗ್ ಬಟ್ ವಾಟ್, ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಆರ್ ಲೀಗಲ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್. ಸೊ ಇಲ್ಲೂ ಅಷ್ಟೇ, ಗವರ್ನಮೆಂಟ್ ಮತ್ತು ಅದರ್ ಪರ್ಸನ್ ಅಥವಾ ಟೂ ಪರ್ಸನ್ಸ್ ನಡುವೆ ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಅಗ್ರಿಮೆಂಟ್ ಆಗುತ್ತೆ. ಏನಕ್ಕೆ, ಯಾವುದೇ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದನ್ನು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರೀತಾರೆ. ಸೊ ಕಾಸ್ಟಿಂಗ್ ಅಂತಂದರೆ ಆ ವರ್ಕ್ನ ಏನು ತೊಗೊಂಡಿರ್ತಾರೆ ಕಾಂಟ್ರಾಕ್ಟರ್, ಸೊ ಆ ವರ್ಕಿಗೆ ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರೀತಾರೆ. ಓಕೆ, ಸೊ ಇದರಲ್ಲಿ ಕೆಲವು ಟರ್ಮ್ಸ್ ಇದ್ದಾವೆ. ಕಾಂಟ್ರಾಕ್ಟ್ ಲೆಡ್ಜರ್. ಎ ಕಾಂಟ್ರಾಕ್ಟ್ ಲೆಡ್ಜರ್ ಈಸ್ ಮೇಂಟೈನ್ಡ್ ಇನ್ ವಿಚ್ ಎ ಸೆಪರೇಟ್ ಅಕೌಂಟ್ ಈಸ್ ಓಪನ್ಡ್ ಫಾರ್ ಈಚ್ ಕಾಂಟ್ರಾಕ್ಟ್. ಸೊ ನಮಗಿಲ್ಲಿ ಕಾಂಟ್ರಾಕ್ಟ್ ಲೆಡ್ಜರ್ ಅಂದರೆ ಏನು, ನಾವು ಪ್ರಿಪೇರ್ ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ಸ್, ಅದನ್ನು ಕಾಂಟ್ರಾಕ್ಟ್ ಲೆಡ್ಜರ್ ಅಂತ ಕರೀತಾರೆ. ಸೊ ಸಪ್ರೇಟ್ ಅಕೌಂಟ್ನ ಓಪನ್ ಮಾಡ್ಕೊತೀವಿ ಪ್ರತಿ ಕಾಂಟ್ರಾಕ್ಟ್ಗೆ. ನೆಕ್ಸ್ಟ್, ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಈಸ್ ನಥಿಂಗ್ ಬಟ್ ದಿ ಅಮೌಂಟ್ ರಿಟೈನ್ಡ್ ಆರ್ ಅನ್ಪೇಯ್ಡ್ ಬೈ ದ ಕಾಂಟ್ರಾಕ್ಟಿ ಟು ಕಾಂಟ್ರಾಕ್ಟರ್ ಈವನ್ ಆಫ್ಟರ್ ಕಂಪ್ಲೀಷನ್ ಆಫ್ ಕಾಂಟ್ರಾಕ್ಟ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಈಸ್ ನೋನ್ ಆ್ಯಸ್ ರಿಟೆನ್ಷನ್ ಮನಿ. ಸೊ ಅಂದರೆ ಅರ್ಥ ಏನು, ಕಾಂಟ್ರಾಕ್ಟಿಯಿಂದ ಕಾಂಟ್ರಾಕ್ಟರ್ಗೆ ಇನ್ನೂ ಕೊಡಬೇಕಾಗಿರೋ ಬ್ಯಾಲೆನ್ಸ್ ಕ್ಯಾಶ್ನ ಅಥವಾ ಬ್ಯಾಲೆನ್ಸ್ ಅಮೌಂಟ್ನ ರಿಟೆನ್ಷನ್ ಮನಿ ಅಂತ ಕರೀತಾರೆ. ಅಂದರೆ ವರ್ಕ್ ಕಂಪ್ಲೀಟ್ ಆದಮೇಲೂ ಕೂಡ ಸಮ್ಟೈಮ್ಸ್ ಕಾಂಟ್ರಾಕ್ಟರ್ಗೆ ಫುಲ್ ಪೇಮೆಂಟ್ ಮಾಡಿರಲ್ಲ.
ಅಂದರೆ ವರ್ಕ್ ಕಂಪ್ಲೀಟ್ ಆಗಿದ್ರು ಕೂಡ ಫುಲ್ ಪೇಮೆಂಟ್ ಕೊಟ್ಟಿರಲ್ಲ. ಸೊ ಇನ್ನು ಬ್ಯಾಲೆನ್ಸ್ ಅಮೌಂಟ್ನ ರಿಟೆನ್ಷನ್ ಮಾಡ್ಕೊಂಡಿರ್ತಾನೆ. ರಿಟೆನ್ಷನ್ ಅಂದರೆ ಏನು, ತನ್ನ ಹತ್ರನೇ ಇಟ್ಕೊಂಡಿರ್ತಾನೆ. ಸೊ ಅದನ್ನು ರಿಟೆನ್ಷನ್ ಮನಿ ಅಂತ ಕರೀತಾರೆ. ಅದಕ್ಕೆ ಫಾರ್ಮುಲಾ ರಿಟೆನ್ಷನ್ ಮನಿ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಮೈನಸ್ ಕ್ಯಾಶ್ ರಿಸೀವ್ಡ್. ಇದು 2 ಮಾರ್ಕ್ಸಿಗೆ ಕೇಳಿದರೆ ನಿಮಗೆ ಥಿಯರಿ. ಓಕೆ, ನೆಕ್ಸ್ಟ್ cost plus contract. So cost plus contract is a method of ascertaining the value of cost of contract by adding specified amount of profit to cost when advance amount is unable to calculate. So ಇಲ್ಲಿ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ ಅರ್ಥ ಏನು, ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟಿಗೆ ಒಂದು ವರ್ಕ್ನ ಅಸೈನ್ ಮಾಡಿರ್ತಾನೆ. ಅಸೈನ್ ಮಾಡಿದಾಗ ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟಿರ್ತಾನೆ ಕೆಲವರಿಗೆ ಮುಂಚೆನೇ, ಕೆಲವು ಸಲ. ಸೊ ಅಡ್ವಾನ್ಸ್ ಅಮೌಂಟ್ ಕೊಟ್ಟಾಗ 1 ಇಯರ್ ಆಗುತ್ತೆ ವರ್ಕ್ ಸ್ಟಾರ್ಟ್ ಮಾಡಿ. 1 ಇಯರ್ ಆದಮೇಲೆ ಸೊ ಅಡ್ವಾನ್ಸ್ ಅಮೌಂಟು ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲದೆ ಇದ್ದಾಗ, ಅಥವಾ ಇನ್ ಬಿಟ್ವೀನ್ ಪೀರಿಯಡ್ನಲ್ಲಿ ಸಟನ್ ಪೇಮೆಂಟ್ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ, ತಿಂಗ್ಳಿಗೆ ಒಂದು ಸಲ ಅಥವಾ 15 ಡೇಸ್ಗೆ ಒಂದು ಸಲ ಪೇಮೆಂಟ್ ಮಾಡ್ತಾ ಇರ್ತಾನೆ. ಸೊ ಆ ಪೇಮೆಂಟ್ ಮಾಡಿರೋ ಅಮೌಂಟ್ ಎಲ್ಲದೂ ನಮಗೆ ಗೊತ್ತಿಲ್ಲ ಅಂದ್ಕೊಂಡಾಗ, ಯಾರಿಗೆ ಕಾಂಟ್ರಾಕ್ಟಿಗೆ ಪರ್ಫೆಕ್ಟಾಗಿ ಎಷ್ಟು ಕೊಟ್ಟಿನಿ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡಾಗ, ಸೊ ಅವನು ಈ ಮೆಥಡ್ನ ಯೂಸ್ ಮಾಡ್ತಾನೆ, ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಮೆಥಡ್ನ ಯೂಸ್ ಮಾಡ್ತಾನೆ. ಸೊ ಇಲ್ಲಿ ಯಾವ ಥರ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅಂತಂದರೆ, ಅವನು ಕೊಟ್ಟಿರೋ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕಾಂಟ್ರಾಕ್ಟ್ಗೋಸ್ಕರ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ ಆ ಎಕ್ಸ್ಪೆನ್ಸಸ್ಗೆ ಸಟನ್ ಪ್ರಾಫಿಟ್ನ ಆ್ಯಡ್ ಮಾಡ್ತಾನೆ. ಸೊ ಪ್ರಾಫಿಟ್ನ ಆ್ಯಡ್ ಮಾಡಿದಾಗ ಆ ಮೆಥಡ್ನ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಸಿಂಪಲ್ ಒಂದು ನೆನ್ಪಿಟ್ಕೊಳ್ಳಿ, ದ ರೀಸನ್ ಬಿಹೈಂಡ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಈಸ್ ಟು ನೋ ದಿ ಅಡ್ವಾನ್ಸ್ ಅಮೌಂಟ್ ವಿಚ್ ಹ್ಯಾಸ್ ಬೀನ್ ಪೇಯ್ಡ್ ಬೈ ದಿ ಕಾಂಟ್ರಾಕ್ಟಿ ಟು ಕಾಂಟ್ರಾಕ್ಟರ್. How? By adding specified amount of profit to costs. That's it. The next is earnest money deposit. So earnest money deposit ಅಂದರೆ ಇಲ್ಲಿ ಕಾಂಟ್ರಾಕ್ಟರ್ಗೆ ವರ್ಕ್ ಅಸೈನ್ ಮಾಡಬೇಕಾದಾಗ ಡೈರೆಕ್ಟಾಗಿ ಒಬ್ಬ ಪರ್ಸನ್ನ ಕರೆದು ಅಸೈನ್ ಮಾಡಲ್ಲ. ಒಂದು 5 to 10 ಮೆಂಬರ್ಸ್ನ ಬಿಡ್ಡಿಂಗ್ ಕರೀತಾರೆ. ಸೊ ಬಿಡ್ಡಿಂಗ್ ಅಂದರೆ ಹರಾಜಿ ಕರೀತಾರೆ. ಅಂದರೆ ಯಾರು ಕಡಿಮೆ ಖರ್ಚಿಗೆ ಆ ವರ್ಕ್ನ ಕಂಪ್ಲೀಟ್ ಮಾಡಿಕೊಡ್ತಾರೋ ಅವರಿಗೆ ಆ ಕಾಂಟ್ರಾಕ್ಟ್ನ ಕೊಡ್ತಾರೆ. ಯಾರು? ಕಾಂಟ್ರಾಕ್ಟಿ. ಸೊ ಆ ಥರ ಕೊಡಬೇಕಾದಾಗ ಇನಿಷಿಯಲ್ ಅಮೌಂಟು ಡೆಪಾಸಿಟ್ ಇಡಬೇಕಾಗುತ್ತೆ ಕಾಂಟ್ರಾಕ್ಟರ್. ಸೇ ಫಾರ್ ಎಕ್ಸಾಂಪಲ್ ABC D 4 ಜನ ಬಿಡ್ಡರ್ಸ್ ಬಂದಿರ್ತಾರೆ. ಬಿಡ್ಡರ್ಸ್ ಅಂದರೆ ಇವರು ಕಾಂಟ್ರಾಕ್ಟರ್ಸು. ಸೊ ಇವ್ರನ್ನ ಮೊದಲಿಗೆ ಕಾಂಟ್ರಾಕ್ಟರ್ಸ್ ಅಂತ ಕರೆಯೋಂಗಿಲ್ಲ, ಇವ್ರನ್ನ ಬಿಡ್ಡರ್ಸ್ ಅಂತ ಕರೀತಾರೆ. ಇನ್ನೂ ವರ್ಕ್ ಅಸೈನ್ ಮಾಡಿರಲ್ಲ, ಅವ್ರನ್ನ ಬಿಡ್ಡರ್ಸ್ ಅಂತ ಕರೀತಾರೆ. ಸೊ ಯಾವುದೋ ಒಂದು ಬ್ರಿಡ್ಜ್ ಅಥವಾ ರೋಡ್ ಕನ್ಸ್ಟ್ರಕ್ಷನ್ಗೆ ಕರೆದಿರ್ತಾರೆ ಅಂದ್ಕೊಳ್ಳಿ, ಬಿಡ್ಡಿಂಗಿಗೆ. ಯಾರು ಕರೆದಿರ್ತಾರೆ? ಗವರ್ಮೆಂಟ್ ಕರೆದಿರುತ್ತೆ. ಸೊ ಈಗ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅತಿ ಕಡಿಮೆ ಖರ್ಚಿನಲ್ಲಿ, ಅಂದರೆ ಲೋಯೆಸ್ಟ್ ಕಾಸ್ಟಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ. ಸೊ ಯಾರು ಈ 4 ಜನರಲ್ಲಿ ಯಾರು ಲೋಯೆಸ್ಟ್ ಕಾಸ್ಟಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೋ ಅವರಿಗೆ ಈ ಕಾಂಟ್ರಾಕ್ಟ್ನ ಅಸೈನ್ ಮಾಡುತ್ತೆ ಗವರ್ನಮೆಂಟ್. ಯಾವುದು? ರೋಡ್ ಕನ್ಸ್ಟ್ರಕ್ಟ್ ಮಾಡೋದು. ಆಯಿತಾ? ಸೊ ಫಾರ್ ಎಕ್ಸಾಂಪಲ್ ಇವನು ಒಂದು 100 crores ಖರ್ಚಾಗುತ್ತೆ ಅಂತ ಹೇಳ್ತಾನೆ, ಇವನು 101 crore ಖರ್ಚಾಗುತ್ತೆ ಅಂತ ಹೇಳ್ತಾನೆ, ಇವನು 95 crores ಖರ್ಚಾಗುತ್ತೆ ಅಂತ ಹೇಳ್ತಾನೆ, ಇವನು 98 crores ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗೇನು ಮಾಡುತ್ತೆ ಗೌರ್ಮೆಂಟು, ಈ 4 ಜನರಲ್ಲಿ ಯಾರು ಲೋಯೆಸ್ಟ್ ಕಾಸ್ಟಿಗೆ ನಾನು ರೋಡು ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೋ ಅವರಿಗೆ ಕಾಂಟ್ರಾಕ್ಟ್ನ ಕೊಡ್ತಾರೆ. ಸೊ ಇಲ್ಲಿ ಸಿ ಬಿಡ್ಡರ್ ಏನು ಮಾಡ್ತಾನೆ, 95 crore ರೋಡ್ ಕನ್ಸ್ಟ್ರಕ್ಟ್ ಮಾಡಿಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಸೊ ಅವಾಗೇನಾಗುತ್ತೆ, ಗವರ್ನಮೆಂಟು ಈ ಬಿಡ್ಡರ್ಗೆ ಕಾಂಟ್ರಾಕ್ಟ್ನ ಅಸೈನ್ ಮಾಡುತ್ತೆ. ಸೊ ಅವಾಗೇನಾಗುತ್ತೆ, ಇಲ್ಲಿ ಕಾಂಟ್ರಾಕ್ಟ್ ತೊಗೊಂಡಾಗ ಸಿ ಕಾಂಟ್ರಾಕ್ಟರ್ ಆಗ್ತಾನೆ, ಬಿಡ್ಡರ್ ಇರೋನು ಕಾಂಟ್ರಾಕ್ಟರ್ ಆಗ್ತಾನೆ. ಸೊ ಅವಾಗ ಈ ಕಾಂಟ್ರಾಕ್ಟರ್ ಇನಿಷಿಯಲ್ ಅಮೌಂಟ್ನ ಡೆಪಾಸಿಟ್ ಆಗಿಡಬೇಕಾಗುತ್ತೆ. ಸಟನ್ ಅಮೌಂಟ್ ಡೆಪಾಸಿಟ್ ಇಡಬೇಕಾಗುತ್ತೆ ಫಾರ್ ಸೇಫ್ಟಿ. ಸೊ ಅದನ್ನೇನಂತ ಕರೀತಾರೆ, ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ ಕರೀತಾರೆ. ನೆಕ್ಸ್ಟ್ ಈಸ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಮೀನ್ಸ್ ಇಟ್ ಈಸ್ ದಟ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್ ವರ್ಕ್ ಕಂಪ್ಲೀಟೆಡ್ ವಿಚ್ ಹ್ಯಾಸ್ ಬೀನ್ ಸರ್ಟಿಫೈಡ್ ಬೈ ಅನ್ ಇಂಜಿನಿಯರ್ ಆ್ಯಸ್ ಕಂಪ್ಲೀಟ್ ಡ್ಯೂರಿಂಗ್ ಎ ಸ್ಪೆಸಿಫೈಡ್ ಪೀರಿಯಡ್. ಸೊ ವರ್ಕ್ ಸರ್ಟಿಫೈಡ್ ಅಂದರೆ ಏನು, ಇಂಜಿನಿಯರಿಂದ ಸರ್ಟಿಫಿಕೇಟ್ ಬಂದಿರುತ್ತೆ, ಅಂದರೆ ಎಷ್ಟು ಕಂಪ್ಲೀಟ್ ಆಗಿದೆ ವರ್ಕ್ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ವರ್ಕ್ ಸರ್ಟಿಫೈಡ್ ಅಂತ ಕರೀತಾರೆ. ಸೊ ಫಾರ್ಮುಲಾ ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್, ಆರ್ alternative formula work certified equals to cash received plus retention money. And one more, work not certified.
ದಿಸ್ ಇಸ್ ದಿ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ವರ್ಕ್ ಕಂಪ್ಲೀಟೆಡ್ ವಿಚ್ ಹ್ಯಾಸ್ ನಾಟ್ ಬೀನ್ ಸರ್ಟಿಫೈಡ್ ಬೈ ಅನ್ ಆರ್ಕಿಟೆಕ್ಟ್ ಆರ್ ಎಂಜಿನಿಯರ್ ಡ್ಯೂರಿಂಗ್ ಎ ಸ್ಪೆಸಿಫೈಡ್ ಪೀರಿಯಡ್. ಸೊ ಇಲ್ಲಿ ವರ್ಕ್ ಕಂಪ್ಲೀಟ್ ಆಗಿದ್ದರೂ ಕೂಡ ಸರ್ಟಿಫಿಕೇಷನ್ ಕೊಟ್ಟಿರಲ್ಲ, ಅದನ್ನು ವರ್ಕ್ ನಾಟ್ ಸರ್ಟಿಫೈಡ್ ಅಂತ ಕರೀತಾರೆ. ಸರ್ಟಿಫಿಕೇಟ್ ಕೊಟ್ಟಿದ್ದರೆ ಅದನ್ನು ವರ್ಕ್ ಸರ್ಟಿಫೈಡ್, ಕಂಪ್ಲೀಟ್ ಆಗಿರೋ ವರ್ಕಿಗೆ ಸರ್ಟಿಫಿಕೇಟ್ ಕೊಟ್ಟರೆ ದಟ್ ಈಸ್ ವರ್ಕ್ ಸರ್ಟಿಫೈಡ್. ವರ್ಕ್ ಕಂಪ್ಲೀಟ್ ಆಗಿರುತ್ತೆ ಬಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿರಲ್ಲ, ಅದನ್ನು ವರ್ಕ್ ನಾಟ್ ಸರ್ಟಿಫೈಡ್ ಅಂತ ಕರೀತಾರೆ. ದ ಫಾರ್ಮುಲಾ ಈಸ್ ಟೋಟಲ್ ಕಾಸ್ಟ್ ಇನ್ಕರ್ಡ್ ಟಿಲ್ ಡೇಟ್ ಮೈನಸ್ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್.